2007 ಆಗಸ್ಟ್ 2 ವಿಶ್ವೇಶ್ವರ ಜಗದೀಶ್ವರ ವಿಶ್ವದ ಸರ್ವ ಧರ್ಮದ ಮನುಷ್ಯ ಎನ್ನುವಂತಹ ಶುಭ ಸಂಕಲ್ಪದೊಂದಿಗೆ ಪರಮಾತ್ಮನ ಮಧುರ ಸ್ಮೃತಿಯಲ್ಲಿ 2 ನಿಮಿಷ ನಾವೆಲ್ಲರೂ ಸಹ ಉಪಸ್ಥಿತ. ರಾಜಯೋಗಿ ಮೆಗಾ ಬ್ಲಡ್ ಡೊನೇಷನ್ ಕ್ಯಾಂಪ್ ಬೃಹತ್ ರಕ್ತದಾನ ಅಭಿಯಾನವನ್ನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಆಯೋಜನೆ ಮಾಡಿದೆ. ಪ್ರಕಾಶ್ ಮಣಿ ಗಾಂಧೀಜಿಯವರು ತಾವು ಸಮ್ಮುಖದಲ್ಲಿ ಹೇಳಲಿಕ್ಕಿಲ್ಲ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇದು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ರಕ್ತದಾನ ಈಗ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಂದರೆ, ರಕ್ತದ ಕೊರತೆ ನಾವು ಆಸ್ಪತ್ರೆಯಲ್ಲಿ ಅದು ಬ್ಲಡ್ ಬ್ಯಾಂಕಲ್ಲಿ ವರ್ಕ್ ಮಾಡೋರಿಗೆ ಮತ್ತು ಹಾಸ್ಪಿಟ್ಲಿಗೆ ಬರೋರಿಗೆ ಮಾತ್ರ ಗೊತ್ತಾಗುತ್ತೆ. ಪ್ರತಿದಿನ ನಮ್ಮ ಮೆಗಾನ್ ಆಸ್ಪತ್ರೆಗೆ ಬರ್ತಕ್ಕಂಥ ತುಂಬ ಪೂರೆಸ್ಟ್ ಆಫ್ ದ ಪೂರ್ ಅಂತ ಹೇಳ್ತೀವಿ, ಅಂದರೆ ಬಡವರಿರ್ಬೋದು, ಅವರಿಗೆ ಪ್ರತಿದಿನ 100ರಿಂದ 120 ರಕ್ತದ ಯೂನಿಟ್ಗಳ ಅವಶ್ಯಕತೆ ಇರುತ್ತೆ. ಅಂದರೆ PRBC, ಪ್ಲೇಟ್ಲೆಟ್ಸ್, ಪ್ಲಾಸ್ಮಾ 3 ಸೇರಿ ಹೇಳ್ತಾ ಇರೋದು. PRBC ಅಂದರೆ ಬರೀ ನಾವು ರಕ್ತವನ್ನು ತಗೊಂಡ ಮೇಲೆ 3 ಭಾಗವಾಗಿ ಮಾಡ್ತೀವಿ. ಪ್ರತಿಯೊಬ್ಬ ದಾನಿಯ ರಕ್ತ 3 ಭಾಗಗಳಾಗಿ ವಿಭಜನೆ ಆಗುತ್ತೆ. ಒಂದು PRBC ಬರೀ ಕೆಂಪು ರಕ್ತ ಕಣ, ನೆಕ್ಸ್ಟ್ ಪ್ಲೇಟ್ಲೆಟ್ಸ್ ಅಂದರೆ ಕಿರುತಟ್ಟೆಗಳಂತ ಹೇಳ್ತೀವಿ, ಇನ್ನೊಂದು ಪ್ಲಾಸ್ಮಾ ಬರೀ ನೀರಿನ ಅಂಶ. ಸೊ ನೀವು ಕೊಡುವ 1 ಯೂನಿಟ್ 3 ಜನರ ಪ್ರಾಣವನ್ನು ಉಳಿಸ್ತಾ ಇದೆ. ಸೊ ಅದರಂಥ ಪುಣ್ಯದ ಕಾರ್ಯ ಇವಾಗ ಸದ್ಯಕ್ಕೆ ಯಾವುದೂ ಇಲ್ಲ. ವಿಜ್ಞಾನ ತುಂಬ ಆವಿಷ್ಕಾರ ಮಾಡಿದೆ, ಆದರೆ ರಕ್ತವನ್ನು ಮಾತ್ರ ಆವಿಷ್ಕಾರ ಮಾಡೋಕ್ಕೆ ಇಂದಿಗೂ ಸಾಧ್ಯ ಆಗಿಲ್ಲ. ಎಲ್ಲದನ್ನೂ ಮಾಡಿದ್ದಾರೆ, ಆದರೆ ರಕ್ತಕ್ಕೆ ಪರ್ಯಾಯವಾದ ಇನ್ನೊಂದು ರಕ್ತವನ್ನು ಕೆಮಿಕಲ್ ಆಗಿ ನಾವು ಕಂಡುಹಿಡಿಯೋಕ್ಕೆ ಸಾಧ್ಯನೇ ಆಗಿಲ್ಲ. ಸೊ ಒಬ್ಬ ದಾನಿಯ ರಕ್ತ ಮಾತ್ರ ಒಬ್ಬ ರೋಗಿಯ ಕಾಯಿಲೆಯನ್ನು ವಾಸಿ ಮಾಡುತ್ತೆ. ನಮ್ಮದಲ್ಲಿ ಬರ್ತಕ್ಕಂಥವರು ತುಂಬ ಎಮರ್ಜೆನ್ಸಿ ಕೇಸಸ್ ಅಂದರೆ ಬ್ಲೀಡಿಂಗ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ
ಮತ್ತೆ ಡೆಲಿವರಿ ಕೇಸಸ್, ಅನೀಮಿಯಾಸ್, ಕ್ಯಾನ್ಸರ್ ಪೇಷಂಟ್ಸ್, ಸರ್ಜರೀಸ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್, ಇನ್ನೂ ತುಂಬ ಕಾಯಿಲೆಗಳಿಗೆ, ಮತ್ತು ಮೇನ್ಲಿ ಡಯಾಲಿಸಿಸ್. ಅದು ಬಿಟ್ಟು ಈಗ ಒಂದು ಸಪ್ರೇಟ್ ಯೂನಿಟ್ನ ಸ್ಟಾರ್ಟ್ ಮಾಡಿದ್ದೀವಿ. ಏನಂದರೆ ಹಿಮೋಗ್ಲೋಬಿನೋಪತೀಸ್ ಅಂತ. ಅಂದರೆ ಹುಟ್ಟಿದ ಮಕ್ಕಳುಗಳು ಒಂದು ಅನುವಂಶೀಯತೆ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಅವ್ರಿಗೆ ಏನಂದರೆ ಪ್ರತಿ 10 ದಿನ ಅಥವಾ 15 ದಿನಕ್ಕೊಮ್ಮೆ ರಕ್ತದಾನ ಮಾಡಲಿಲ್ಲ ಅಂದರೆ ಆ ಮಕ್ಕಳ ಪ್ರಾಣ ನಿಲ್ಲಲ್ಲ, ಅಂದರೆ ಹೋಗುತ್ತೆ ಆ ಥರ. ಸೊ